ನಮಸ್ಕಾರ ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ತುಳಸಿ ಗಿಡದ ಆರೋಗ್ಯಕರವಾದ ಪ್ರಯೋಜನಗಳನ್ನು ನಾವು ತಿಳಿದುಕೊಂಡ್ವಿ. ಇವತ್ತು ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳೋಣ. ರಾಮ ತುಳಸಿ, ಕೃಷ್ಣ ತುಳಸಿ ಎಂಬ ಹೆಸರು ಬರಲು ಮುಖ್ಯವಾಗಿ ಆ ಗಿಡಗಳ ಬಣ್ಣ ಕಾರಣ ಮತ್ತು ಸ್ವಭಾವಗಳು ಕೂಡ ಕಾರಣ. ರಾಮ ತುಳಸಿ ಗಿಡದ ಎಲೆಗಳು ತಿಳಿ ಹಸಿರು ಬಣ್ಣದಲ್ಲಿರುತ್ತೆ ಮತ್ತು ಇದರ ಕಾಂಡ ಹಸಿರಾಗಿಯೇ ಇರುತ್ತೆ. ಶ್ರೀರಾಮಚಂದ್ರನು ಶಾಂತ, ಸೌಮ್ಯ ಮತ್ತು ಸದಾ ಪ್ರಸನ್ನಮುಖಿ, ತಿಳಿ ವರ್ಣದವನು. ಈ ಗಿಡದ ತಿಳಿ ಹಸಿರು ಬಣ್ಣ ಮತ್ತು ಅದರ ಸೌಮ್ಯವಾದ ಸುಗಂಧ ಶ್ರೀರಾಮನ ಶಾಂತ ಸ್ವಭಾವವನ್ನು ನೆನಪಿಸುತ್ತೆ. ಅದಕ್ಕಾಗಿಯೇ ಇದಕ್ಕೆ ರಾಮ ತುಳಸಿ ಅಥವಾ ಶ್ರೀ ತುಳಸಿ ಅಂತ ಹೇಳಿ ಹೆಸರು ಬಂತು. ಇದು ಕೃಷ್ಣ ತುಳಸಿಗಿಂತ ಸ್ವಲ್ಪ ಸಿಹಿಯಾದ ಮತ್ತು ಸೌಮ್ಯವಾದ ರುಚಿಯನ್ನು ಹೊಂದಿರುತ್ತೆ. ಕೃಷ್ಣ ತುಳಸಿಯ ಎಲೆಗಳು ಮತ್ತು ಅದರ ಕಾಂಡ ಕಡು ನೇರಳೆ ಅಥವಾ ಕಪ್ಪು ಮಿಶ್ರಿತ ಹಸಿರು ಬಣ್ಣದಲ್ಲಿರುತ್ತೆ. ಶ್ರೀಕೃಷ್ಣನನ್ನು ಶ್ಯಾಮವರ್ಣದವನು ಅಂತ ಹೇಳಿ ಕರೀತಾರೆ. ಈ ತುಳಸಿಯ ಎಲೆಗಳು ಕೃಷ್ಣನ ದೇಹದ ಬಣ್ಣದಂತೆ ನೇರಳೆಯಾಗಿ ಇರುವುದರಿಂದ ಇದಕ್ಕೆ ಕೃಷ್ಣ ತುಳಸಿ ಅಥವಾ ಶ್ಯಾಮ ತುಳಸಿ ಅಂತ ಹೇಳಿ ಕರೀತಾರೆ. ಇದು ರಾಮ ತುಳಸಿಗಿಂತ ಹೆಚ್ಚು ತೀಕ್ಷ್ಣವಾದ ಸುವಾಸನೆ ಮತ್ತು ರುಚಿಯನ್ನು ಹೊಂದಿರುತ್ತೆ. ಔಷಧೀಯ ಗುಣಗಳು ರಾಮ ತುಳಸಿಗೆ ಹೋಲಿಸಿದರೆ ಕೃಷ್ಣ ತುಳಸಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಗಿಡದ ಎಲೆಗಳು ತಿಳಿ ಹಸಿರಾಗಿದ್ದರೆ ಶ್ರೀರಾಮನ ಸೌಮ್ಯತೆಗೆ ಹೋಲಿಸಿ ರಾಮ ತುಳಸಿ ಅಂತ ಕರೀತಾರೆ. ಅದೇ ಗಿಡದ ಎಲೆಗಳು ಕಡು ನೇರಳೆ ಅಥವಾ ಸ್ವಲ್ಪ ಕಪ್ಪಗಿದ್ದರೆ ಶ್ರೀ ಕೃಷ್ಣನ ಶ್ಯಾಮ ವರ್ಣಕ್ಕೆ ಹೋಲಿಸಿ ಕೃಷ್ಣ ತುಳಸಿ ಅಂತ ಹೇಳಿ ಕರೀತಾರೆ. ಆಯುರ್ವೇದದ ಪ್ರಕಾರ ರಾಮ ತುಳಸಿಗೆ ಹೋಲಿಸಿದರೆ ಕೃಷ್ಣ ತುಳಸಿಯಲ್ಲಿ ಔಷಧೀಯ ಗುಣಗಳು ಅತ್ಯಂತ ಹೆಚ್ಚಾಗಿರುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುತ್ತೆ. ತೀವ್ರವಾದ ಕೆಮ್ಮು, ಕಫ, ಉಸಿರಾಟದ ತೊಂದರೆ ಮತ್ತು ಚರ್ಮದ ಕಾಯಿಲೆಗಳನ್ನು ಗುಣಪಡಿಸಲು ಇದನ್ನು ಹೆಚ್ಚಾಗಿ ಬಳಸ್ತಾರೆ. ರಾಮ ತುಳಸಿಯಲ್ಲೂ ಕೂಡ ಆರೋಗ್ಯಕರವಾದ ವಿಷಯ ಇದೆ, ಆದರೆ ಇದರ ಪ್ರಭಾವ ಕೃಷ್ಣ ತುಳಸಿಗಿಂತ ಸ್ವಲ್ಪ ಸೌಮ್ಯವಾಗಿರುತ್ತೆ. ಇದನ್ನು ನಿತ್ಯದ ಚಹಾ ಅಥವಾ ಕಷಾಯಗಳಿಗೆ ಸಾಮಾನ್ಯವಾಗಿ ಬಳಸ್ತಾರೆ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಮನೆಗೆ ಯಾವುದು ಒಳ್ಳೆಯದು ಅಂತ ಅನ್ಸುತ್ತೆ ಅಲ್ವಾ? ಈಗ ಈ ಎರಡರಲ್ಲಿ ಮನೆಗೆ ಯಾವುದು ಒಳ್ಳೆಯದು? ವಾಸ್ತುಶಾಸ್ತ್ರದ ಪ್ರಕಾರ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ಎರಡೂ ಕೂಡ ಮನೆಗೆ ಒಳ್ಳೆಯದು. ಎರಡೂ ಗಿಡಗಳು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಆದರೆ ನಿಮ್ಮ ಮುಖ್ಯ ಉದ್ದೇಶದ ಆಧಾರದ ಮೇಲೆ ನೀವು ಯಾವ ತುಳಸಿಯನ್ನು ಹಾಕಬೇಕು ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೋಬಹುದು. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಗಾಗಿ ದೇವತಾ ಅನುಗ್ರಹ ಮುಖ್ಯ ಅಂದುಕೊಂಡ್ರೆ ರಾಮ ತುಳಸಿಯನ್ನು ನೆಡುವುದು ಉತ್ತಮ. ಇದು ಹಸಿರು ಬಣ್ಣ ಕಣ್ಣಿಗೆ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮನೆಯವರ ಆರೋಗ್ಯ ಸುಧಾರಿಸಬೇಕು ಹಾಗೂ ಮನೆಯ ಸುತ್ತಮುತ್ತಲಿನ ಗಾಳಿ ಹೆಚ್ಚು ಶುದ್ಧವಾಗಿರಬೇಕು ಅಂತ ಹೇಳಿ ನೀವು ಅಂದ್ಕೊಂಡ್ರೆ ಕೃಷ್ಣ ತುಳಸಿಯನ್ನು ನೆಡುವುದು ಅತ್ಯುತ್ತಮ. ನೀವು ಎರಡೂ ಗಿಡಗಳನ್ನು ಮನೆಯಲ್ಲಿ ಹಾಕಬಹುದು. ಅದು ಕೂಡ ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ತುಳಸಿ ಗಿಡ ಒಣಗಲು ಕಾರಣ ಏನು? ಅದನ್ನು ಸದಾ ಹಸಿರಾಗಿಡಲು ನಾವು ಏನು ಮಾಡಬೇಕು? ಯಾವ ಕ್ರಮ ನಾವು ತಗೊಂಡ್ರೆ ಸದಾ ಹಸಿರಾಗಿರುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.